Welcome to my class. I am Jay Dakshayani, lecturer in CP, GRWPT, Shimoga. ನಾನು 5th ಸೆಮ್ಮಿಗೆ ಬ್ಯಾಂಕಿಂಗ್ ಲ್ಯಾಂಡ್ ಪ್ರಾಕ್ಟೀಸ್ ಸಬ್ಜೆಕ್ಟನ್ನು ತಗೋತೀನಿ. ಅದರ ಕೋಡ್ ಬಂದ್ಬಿಟ್ಟು 15 CP 54T. ಸೊ ಲಾಸ್ಟ್ ಸೆಷನ್ನಲ್ಲಿ ನಾವು ಬ್ಯಾಂಕರ್ ಮತ್ತು ಕಸ್ಟಮರ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡ್ವಿ. ಬ್ಯಾಂಕರ್ ಅಂದರೆ ಯಾರು, ಕಸ್ಟಮರ್ ಅಂದರೆ ಯಾರು, ಮತ್ತು ರಿಲೇಷನ್ಶಿಪ್ ಬಿಟ್ವೀನ್ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ ನೋಡಿದ್ವಿ. ಇವತ್ತಿನ ಸೆಷನ್ನು ಸ್ಟಾರ್ಟ್ಸ್ ವಿತ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್. ಇವತ್ತು ನಾವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳಿದ್ರೆ ಸ್ವಾಮಿತ್ವ ವರ್ಗಾವಣಾ ಪತ್ರಗಳು. ಸ್ವಾಮಿತ್ವ ವರ್ಗಾವಣಾ ಪತ್ರಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಟೇಬಲ್ ಆಫ್ ಕಂಟೆಂಟ್, ಮೀನಿಂಗ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದರೆ ಏನು, ಮತ್ತು ಡೆಫಿನೇಷನ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್, ಅದರ ಡೆಫಿನೇಷನನ್ನು ನೋಡೋಣ. ಆಧುನಿಕ ವ್ಯವಹಾರ ಕ್ಷೇತ್ರದಲ್ಲಿ ಪರಸ್ಪರ ವಿನಿಮಯದ ವ್ಯವಹಾರಗಳು ಹಣದ ಅಳತೆಗೋಲಿನ ಆಧಾರದ ಮೇಲೆ ಜರುಗುತ್ತವೆ. ಅನೇಕ ವ್ಯವಹಾರಗಳಿಗೆ ನಗದು ಹಣವು ಸಹಾಯ ಮಾಡಿದರೆ ಇನ್ನೂ ಅಸಂಖ್ಯಾತ ವ್ಯವಹಾರಗಳು ಮುಂದೂಡಲ್ಪಟ್ಟ ಪಾವತಿಯ ಭರವಸೆಯ ಆಧಾರದ ಮೇಲೆ ಜರುಗುತ್ತವೆ. ನೋಡಿ, ಕೆಲವು ವ್ಯವಹಾರಗಳು ಕ್ಯಾಶ್ ಮೂಲಕ ನಡೆದರೆ ಕೆಲವು ವ್ಯವಹಾರಗಳು ಪೋಸ್ಟ್ಪೋನ್ಮೆಂಟ್ ಆಫ್ ದ ಪೇಮೆಂಟ್ ಆಫ್ ದಿ ಟ್ರಾನ್ಸಾಕ್ಷನ್ಸ್ ಫಾರ್ ಎ ಫ್ಯೂಚರ್ ಡೇಟ್. ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಹಣವನ್ನು ಕೊಡೋದನ್ನು ಪೋಸ್ಟ್ಪೋನ್ ಮಾಡ್ತಾ ಬರ್ತಾರೆ. ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಮುಂದೂಡಲ್ಪಟ್ಟ ಪಾವತಿಯ ಭರವಸೆ. ಅಂದರೆ ವ್ಯವಹಾರದ ಸಂಬಂಧಪಟ್ಟಂತಹ ಹಣವನ್ನು ಪಾವತಿ ಮಾಡೋದು ಯಾವಾಗಪ್ಪ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ. ಅದಕ್ಕೆ ಮುಂದೂಡಲ್ಪಟ್ಟ ಪಾವತಿ. ಅಂತಹ ಮುಂದೂಡಲ್ಪಟ್ಟ ಪಾವತಿಯ ಭರವಸೆಯ ಆಧಾರದ ಮೇಲೆ ನಡೆಯತಕ್ಕಂತಹ ವ್ಯವಹಾರಗಳಿಗೆ ನಮಗೆ ತುಂಬ ಸಹಾಯ ಮಾಡ್ತವೆ. ಯಾವುದಪ್ಪ ಅಂತ ಹೇಳಿದ್ರೆ ಸ್ವಾಮಿತ್ವ ವರ್ಗಾವಣಾ ಪತ್ರಗಳು. ಹಾಗಾದರೆ ಸ್ವಾಮಿತ್ವ ವರ್ಗಾವಣಾ ಪತ್ರವು ಈ ಮುಂದೂಡಲ್ಪಟ್ಟ ಪಾವತಿಯ ಭರವಸೆಯ ಆಧಾರದ ಮೇಲೆ ನಡೆಯತಕ್ಕಂಥ ವ್ಯವಹಾರಗಳಿಗೆ ಸಹಕಾರಿಯಾಗಿದೆ. ಈ ಸ್ವಾಮಿತ್ವ ವರ್ಗಾವಣಾ ಪತ್ರವು ಹಣದ ಕೊಡುಕೊಳ್ಳುವಿಕೆಗೆ ಸಂಬಂಧಿಸಿದಂತೆ ಲಿಖಿತ ರೂಪದ ದಾಖಲೆ ಆಗಿದೆ. ಇದು ಒಂದು ರಿಟರ್ನ್ ಡಾಕ್ಯುಮೆಂಟ್. ಇದನ್ನು ಒಬ್ಬ ವ್ಯಕ್ತಿಯು ಮಾಲೀಕತ್ವವನ್ನು ಹೊಂದಬಹುದು, ವರ್ಗಾವಣೆ ಮಾಡಬಹುದು ಮತ್ತು ಅದರ ಮೇಲಿನ ಹಕ್ಕನ್ನು ಪ್ರತಿಪಾದಿಸಬಹುದು. ಇದರ ಓನರ್ಶಿಪ್ ತಗೋಬಹುದು, ಟ್ರಾನ್ಸ್ಫರ್ ಮಾಡ್ಬೋದು ಮತ್ತು ಅದರ ಹಕ್ಕನ್ನು ಕೂಡ ಪ್ರತಿಪಾದಿಸಬಹುದು. ಇದಲ್ಲದೆ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ಹಣವನ್ನು ಪಾವತಿಸುತ್ತೇನೆ ಎಂದು ಒಪ್ಪಿಗೆ ನೀಡಿದ ಲಿಖಿತ ರೂಪದ ಒಂದು ಒಪ್ಪಂದ ಪತ್ರವೂ ಆಗಿರಬಹುದು. ಹಣವನ್ನು ಪಾವತಿಸುವೆನೆಂದು ಹೇಳಿಕೆ ನೀಡಿ ಒಂದು ಲಿಖಿತ ರೂಪದ ಪತ್ರವೂ ಕೂಡ ಆಗಿರಬಹುದು. ಈ ದೃಷ್ಟಿಯಿಂದ ಸ್ವಾಮಿತ್ವ ವರ್ಗಾವಣಾ ಪತ್ರವು ಭದ್ರತೆಯೂ ಕೂಡ ಆಗಿರುತ್ತದೆ. ಯಾಕಂತ ಹೇಳಿದ್ರೆ ಯಾರು ಇದನ್ನು ಹೊಂದಿರ್ತಾನೋ ಅದರ ಮಾಲೀಕತ್ವವನ್ನು ಹೊಂದಬಹುದು, ಅದನ್ನು ವರ್ಗಾವಣೆ ಮಾಡ್ಬೋದು, ಹಕ್ಕನ್ನು ಪ್ರತಿಪಾದಿಸಬಹುದು. ಅದಲ್ಲದೆ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಹಣವನ್ನು ಪಾವತಿಸುವೆನೆಂದು ಒಪ್ಪಿಗೆ ನೀಡಿದ ಲಿಖಿತ ರೂಪದ ಒಪ್ಪಂದ ಪತ್ರವೂ ಆಗಿರುತ್ತೆ. ಈ ಸ್ವಾಮಿತ್ವ ವರ್ಗಾವಣಾ ಪತ್ರಕ್ಕೆ ವರ್ಗಾಯಿಸಲ್ಪಡತಕ್ಕಂತಹ ಒಂದು ವಿಶೇಷ ಗುಣ ಇದೆ. ಹಾಗಾಗಿ ಈ ವರ್ಗಾವಣಾ ಪತ್ರವನ್ನು ಕೇವಲ ಹಸ್ತಾಂತರದ ಮೂಲಕ ವರ್ಗಾಯಿಸಬಹುದು ಅಥವಾ ಹಿಂಬರಹದ ಮೂಲಕವೂ ವರ್ಗಾಯಿಸಬಹುದು. ಸೊ ಇದನ್ನು ಹಸ್ತಾಂತರದ ಮೂಲಕವೂ ವರ್ಗಾಯಿಸಬಹುದು, ಹಿಂಬರಹದ ಮೂಲಕವೂ ವರ್ಗಾಯಿಸಬಹುದು. ಟ್ರಾನ್ಸ್ಫರಬಲ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಬೈ ಮಿಯರ್ ಡೆಲಿವರಿ ಆರ್ ಬೈ ದಿ ಎಂಡಾರ್ಸ್ಮೆಂಟ್ ಆ್ಯಂಡ್ ಡೆಲಿವರಿ. ಹಾಗಾಗಿ 1881ರಲ್ಲಿ ಒಂದು ಕಾಯಿದೆಯನ್ನು ಜಾರಿಗೆ ತರಲಾಯಿತು. ಇದನ್ನು 1881ರ ಸ್ವಾಮಿತ್ವ ವರ್ಗಾವಣೆ ಪತ್ರಗಳ ಕಾಯಿದೆ ಅಂಥೇಳಿ ಕರೀತಾರೆ. Modern day, negotiable instruments
are important documents which are freely used in commercial transactions and monetary dealings. ಸೊ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸನ್ನು ಕಮರ್ಷಿಯಲ್ ಟ್ರಾನ್ಸಾಕ್ಷನ್ಸಲ್ಲಿ ಮಾನಿಟರಿ ಡೀಲಿಂಗ್ಸಲ್ಲಿ ತುಂಬ ಯೂಸ್ ಮಾಡ್ತೀವಿ. ದೇ ಆರ್ ಯೂಸ್ಫುಲ್ ಫಾರ್ ಮೇಕಿಂಗ್ ಪೇಮೆಂಟ್ಸ್ ಆ್ಯಂಡ್ ಡಿಸ್ಚಾರ್ಜಿಂಗ್ ಬಿಸ್ನೆಸ್ ಆಬ್ಲಿಗೇಷನ್ಸ್. ಪೇಮೆಂಟ್ಸ್ ಮಾಡೋದಕ್ಕೆ ಮತ್ತು ಬಿಸ್ನೆಸ್ ಆಬ್ಲಿಗೇಷನ್ಸನ್ನು ಡಿಸ್ಚಾರ್ಜ್ ಮಾಡೋದಕ್ಕೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸನ್ನು ಯೂಸ್ ಮಾಡ್ತೀವಿ. ಹಾಗಾಗಿ ಅದರ ಲಾ ಆ್ಯಂಡ್ ಪ್ರಾಕ್ಟೀಸ್, ಸೊ ಇಟ್ ಈಸ್ ನೆಸಸರಿ ಟು ನೋ ದ ಲಾ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಬ್ಯಾಂಕಿಂಗ್ ರಿಲೇಟಿಂಗ್ ಟು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಇನ್ ಡೀಟೈಲ್. ಇವುಗಳ ಬಳಕೆ ತುಂಬ ಇರೋದ್ರಿಂದ ಅದರ ಕಾನೂನು ಮತ್ತು ಆಚರಣೆ, ಅದರ ಬಗ್ಗೆ ಲಾ ಮತ್ತು ಅದನ್ನು ಪ್ರಾಕ್ಟೀಸ್ ಯಾವ ರೀತಿ ನಾವು ಅದನ್ನು ಉಪಯೋಗ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಸಮ್ ಆಫ್ ದ ಡಾಕ್ಯುಮೆಂಟ್ಸ್ which are used in commercial transactions and monetary dealings, if these documents satisfy certain conditions, are known as negotiable instruments. So negotiable instrument means a promissory note, bill of exchange and check. Objectives of negotiable instruments: understanding meaning of, essentials, characteristics and types of endorsement, described the meaning, marketing of check, crossing of check and cancellation of check, explain the capacity and liability of the parties to a negotiable instrument, understanding various provision of Negotiable Instruments Act 1881 regarding negotiation, assignment, endorsement, acceptance, etc. of the negotiable instrument. Understanding various provision of Negotiable Instruments Act 1881 regarding negotiation, assignment, endorsement, acceptance, etc. of the negotiable instrument. ಸೊ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಯಾವ್ಯಾವುದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗಿ. ನೆಗೋಷಿಯಬಲ್, ದ ವರ್ಡ್ ನೆಗೋಷಿಯಬಲ್ ಮೀನ್ಸ್ ಟ್ರಾನ್ಸ್ಫರಬಲ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಇನ್ ರಿಟರ್ನ್ ಫಾರ್ ಕನ್ಸಿಡರೇಷನ್. ಪ್ರತಿಫಲಕ್ಕೆ ಬದಲಾಗಿ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ನೀಡಬಹುದಾದಂತಹ ಒಂದು ಲಿಖಿತ ರೂಪದ ಪತ್ರ. ಇನ್ಸ್ಟ್ರೂಮೆಂಟ್, ದ ವರ್ಡ್ ಇನ್ಸ್ಟ್ರೂಮೆಂಟ್ ಮೀನ್ಸ್ ಎ ರಿಟರ್ನ್ ಡಾಕ್ಯುಮೆಂಟ್ ಬೈ ವಿಚ್ ರೈಟ್ ಈಸ್ ಕ್ರಿಯೇಟೆಡ್ ಇನ್ ಫೇವರ್ ಆಫ್ ಸಮ್ ಪರ್ಸನ್. ವರ್ಗಾಯಿತನ ಪರವಾಗಿ ಹಕ್ಕನ್ನು ಸೃಷ್ಟಿಸತಕ್ಕಂತಹ ಒಂದು ದಾಖಲೆ, ಲಿಖಿತ ರೂಪದ ಪತ್ರ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಈಸ್ ಎ ಮೆಥಡ್ ಆಫ್ ಟ್ರಾನ್ಸ್ಫರಿಂಗ್ ಎ ಡೆಟ್ ಫ್ರಮ್ ಒನ್ ಪರ್ಸನ್ ಟು ಅನದರ್. Negotiable instrument is a document which entitles a person to a sum of money which is transferable from one person to another person by mere delivery. ಅದಕ್ಕೆ ಎಕ್ಸಾಂಪಲ್ಸು ಚೆಕ್ಕು, bills of exchange, promissory note. Check is always drawn on a banker. Bill of exchange can be drawn on any person including banker. Promissory note, it is drawn by the debtor on the creditor. Definition of negotiable instruments. Section 13 of the Negotiable Instruments Act 1881 defines a negotiable instruments as a promissory note, bill of exchange, check payable either to the order or to the bearer. ಪ್ರತಿಫಲ ಪಡೆದು ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ವರ್ಗಾಯಿಸಬಹುದಾದ ವರ್ಗಾಯಿತನ ಪರವಾಗಿ ಹಕ್ಕನ್ನು ಸೃಷ್ಟಿಸುವ ಲಿಖಿತ ರೂಪದ ಸಾಧನವೇ ಸ್ವಾಮಿತ್ವ ವರ್ಗಾವಣಾ ಪತ್ರ. A negotiable instrument is an instrument whose property can be transferred from one person to another person by mere delivery or by the endorsement and delivery, which gives a valid title to the bona fide holder for a value. ಇದನ್ನು ಕೇವಲ ಹಸ್ತಾಂತರದ ಮೂಲಕ ವರ್ಗಾಯಿಸಬಹುದು ಮತ್ತು ಹಿಂಬರಹದ ಮೂಲಕವೂ ವರ್ಗಾಯಿಸಬಹುದು. 1881 ಸ್ವಾಮಿತ್ವ ವರ್ಗಾವಣೆ ಪತ್ರಗಳ ಕಾಯಿದೆಯ ಪ್ರಕಾರ ಈ ಕಾಯಿದೆಯ ನಿಯಮಗಳಿಗೆ ಅನುಸಾರವಾಗಿ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ತಾನು ಹೊಂದಿದ ಸಾಧನದ ಮೇಲಿನ ಹಕ್ಕನ್ನು ವರ್ಗಾಯಿಸಲು ಸೃಷ್ಟಿಸಿದ ಲಿಖಿತ ರೂಪದ ಸಾಧನಾ ಪತ್ರವೇ ಸ್ವಾಮಿತ್ವ ವರ್ಗಾವಣಾ ಪತ್ರವಾಗಿದೆ. ಈ ಪತ್ರವನ್ನು ಹಸ್ತಾಂತರದ ಮೂಲಕ ಅಥವಾ ಹಿಂಬರಹದ ಮೂಲಕ ವರ್ಗಾಯಿಸಬಹುದು.
ಮತ್ತು ಈ ಪತ್ರವನ್ನು ಪಡೆದ ವ್ಯಕ್ತಿಯು ಅದರಲ್ಲಿ ನಮೂದಿಸಿದ ಹಣದ ಮೊತ್ತಕ್ಕೆ ಹಕ್ಕನ್ನು ಸೃಷ್ಟಿಸುವ ಒಂದು ದಾಖಲೆ ಪತ್ರವೇ ಸ್ವಾಮಿತ್ವ ವರ್ಗಾವಣಾ ಪತ್ರವಾಗಿರುತ್ತದೆ. A negotiable instrument is an instrument which entitles a person to a sum of money and which is transferable from one person to another person by mere delivery like cash. Check, bills of exchange, promissory note. So ನೋಡಿ ಕ್ವಶನ್ಸ್ ಬಂದ್ಬಿಟ್ಟು, ವಾಟ್ ಡು ಯು ಮೀನ್ ಬೈ ಇನ್ಸ್ಟ್ರೂಮೆಂಟ್? ಇನ್ಸ್ಟ್ರೂಮೆಂಟ್ ಅಂದರೆ ಏನು? ಡಿಫೈನ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದರೆ ಏನು, ಅದರ ಎಕ್ಸಾಂಪಲ್ಸ್ ಏನು ಅಂತ ಹೇಳಬೇಕು. ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಕ್ವಶನ್: ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ ಸೆಕ್ಷನ್ 4 ಕವರ್ಸ್. ಆ ಆ್ಯಕ್ಟ್ ಪ್ರಕಾರ ಯಾವುದೆಲ್ಲ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಅನಿಸ್ಕೊಳುತ್ತೆ? ಯಾವುದೆಲ್ಲ ಅನಿಸ್ಕೊಳುತ್ತೆ ಅದು ನೋಡಿ. ಆನ್ಸರ್ಸ್ ಇದೆ. ಒಂದು ಪ್ರಾಮಿಸರಿ ನೋಟು, ಎರಡನೇದು ಬಿಲ್ ಆಫ್ ಎಕ್ಸ್ಚೇಂಜು, ಮೂರನೇದು ಚೆಕ್, ನಾಲ್ಕನೇದು ಆಲ್ ಆಫ್ ದ ಎಬೋವ್. ಯಾವುದೆಲ್ಲ ಅನಿಸ್ಕೊಳುತ್ತೆ? ಪ್ರಾಮಿಸರಿ ನೋಟ್ ಮಾತ್ರನೇ ಅಲ್ಲ, ಅಥವಾ ಬಿಲ್ ಆಫ್ ಎಕ್ಸ್ಚೇಂಜ್ ಮಾತ್ರನೇ ಅಲ್ಲ, ಅಥವಾ ಚೆಕ್ ಮಾತ್ರನೇ ಅಲ್ಲ. ಹಾಗಾದರೆ ಅದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಯಾವುದಾಗಿರ್ಬೋದಪ್ಪ ಅಂತ ಹೇಳಿದ್ರೆ, ಆ ಮೇಲಿನ 3 ಕರೆಕ್ಟ್ ಆನ್ಸರ್ ಆಗಿರೋದ್ರಿಂದ ಅದು ಕರೆಕ್ಟ್ ಆನ್ಸರು ಆಲ್ ಆಫ್ ದ ಎಬೋವ್. ಸೊ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ ಸೆಕ್ಷನ್ 4 covers all of the above. ಎರಡನೇದು, ಡ್ಯಾಶ್ is a written document by which the right is created in favor of some persons. Dash is a written document by which the right is created in favor of some persons. ಸೊ ಈಗ ನಾವು ನೋಡಿದ್ವಿ, ಇನ್ಸ್ಟ್ರೂಮೆಂಟ್ ಈಸ್ ಎ ರಿಟರ್ನ್ ಡಾಕ್ಯುಮೆಂಟ್ ಬೈ ವಿಚ್ ದ ರೈಟ್ ಈಸ್ ಕ್ರಿಯೇಟೆಡ್ ಇನ್ ಫೇವರ್ ಆಫ್ ಸಮ್ ಪರ್ಸನ್ಸ್. ಹಾಗಾದರೆ ಇಲ್ಲಿ 4 ಆನ್ಸರ್ಸ್ ಇದೆ. ಎ ಬಂದುಬಿಟ್ಟು ಇನ್ಸ್ಟ್ರೂಮೆಂಟ್, ಬಿ ಬಂದುಬಿಟ್ಟು ಎಂಡಾಸ್ಮೆಂಟ್, ಸಿ ಬಂದುಬಿಟ್ಟು ಬೋತ್, ಡಿ ಬಂದುಬಿಟ್ಟು ನನ್ ಆಫ್ ದ ಎಬೋವ್. ಹಾಗಾದರೆ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತ ಹೇಳಿದ್ರೆ ಇನ್ಸ್ಟ್ರೂಮೆಂಟ್. ಥರ್ಡ್ ಕ್ವಶನ್ನು, ಡ್ಯಾಶ್ ಈಸ್ ಎ ಮೆಥಡ್ ಆಫ್ ಟ್ರಾನ್ಸ್ಫರಿಂಗ್ ಡೆಟ್ ಫ್ರಮ್ ಒನ್ ಪರ್ಸನ್ ಟು another person. Dash is a method of transferring debt from one person to another person. ಅದಕ್ಕೆ ಆನ್ಸರ್ಸ್ 4 ಇದೆ. ಎ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, ಬಿ ಎಂಡಾಸ್ಮೆಂಟ್, ಸಿ ಆಕ್ಸೆಪ್ಟೆನ್ಸ್, ಡಿ ನನ್ ಆಫ್ ದ ಎಬೋವ್. ಯಾವುದು ಕರೆಕ್ಟ್ ಆನ್ಸರು? ನಾವು ಮೀನಿಂಗ್ ಮತ್ತು ಡೆಫಿನೇಷನ್ ನೋಡಿದ್ವಿ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಈಸ್ ಎ ಮೆಥಡ್ ಆಫ್ ಟ್ರಾನ್ಸ್ಫರಿಂಗ್ ಡೆಟ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಅಂತ. ಹಾಗಾದರೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ನೆಕ್ಸ್ಟ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ಆಫ್ ಡ್ಯಾಶ್ ಕೈಂಡ್ಸ್. ಎಷ್ಟು ವಿಧಗಳು ಇದೆ? ಈಗ ನಾವು ಮೇಲೆಲ್ಲ ನೋಡ್ತಾ ಹೋದ್ವಿ. ಯಾವ್ಯಾವುದು? ಚೆಕ್ಕು, ಮತ್ತು ಬಿಲ್ ಆಫ್ ಎಕ್ಸ್ಚೇಂಜು, ಮತ್ತು ಪ್ರಾಮಿಸರಿ ನೋಟ್. ಹಾಗಾದರೆ ಎಷ್ಟು ವಿಧಗಳಿದೆ ಅಂದರೆ 2 ಅಥವಾ 3 ಅಥವಾ 4 ಅಥವಾ ನನ್ ಆಫ್ ದ ಎಬೋವ್. ಅದು ಚೆಕ್ಕು, ಬಿಲ್ ಆಫ್ ಎಕ್ಸ್ಚೇಂಜು ಮತ್ತು ಪ್ರಾಮಿಸರಿ ನೋಟ್, ಅದು 3 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಗಿರೋದ್ರಿಂದ ಎಷ್ಟು ಕೈಂಡ್ಸ್ ಅಂತ ಹೇಳ್ಬೋದಪ್ಪ ಅಂತ ಹೇಳಿದ್ರೆ 3 ಕೈಂಡ್ಸ್. ನೆಕ್ಸ್ಟ್, ಯಾವುದು ನಾನ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್? ನಾನ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಯಾವುದು? ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಮಾಡೋಕ್ಕೆ ಬರೋದು. ನಾನ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಮಾಡೋಕ್ಕೆ ಬರದೇ ಇರೋದು. ಹಾಗಾದರೆ ಚೆಕ್ಕು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟು, ಬಿಲ್ ಆಫ್ ಎಕ್ಸ್ಚೇಂಜು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟು, ಪ್ರಾಮಿಸರಿ ನೋಟು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟು, ಫಿಕ್ಸೆಡ್ ಡೆಪಾಸಿಟ್ ರೆಸಿಪ್ಟು ನಾನ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ನೋಡಿ, ಈ ಎಲ್ಲ ಕ್ವಶನ್ಸಿಗೆ ನಿಮಗೆ ಆನ್ಸರ್ಸು ಸ್ಟಡಿ ಮೆಟೀರಿಯಲ್ ಸಿಗುತ್ತೆ. ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ಅಲ್ಲಿ ಕ್ಲಾರಿಫೈ ಮಾಡ್ಕೋಬೋದು. ಸ್ಟಡಿ ಮೆಟೀರಿಯಲ್ ಎಲ್ಲ ಕಂಟೆಂಟ್ಸು ಸಿಗುತ್ತೆ ನಿಮಗೆ. ರೆಫರೆನ್ಸ್ ಬುಕ್ಸ್ ಯಾವುದಪ್ಪ ಅಂತ ಹೇಳಿದ್ರೆ, ಬ್ಯಾಂಕಿಂಗ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಬೈ GB ಬೆಳಿಗಾರ್, ಬ್ಯಾಂಕಿಂಗ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಬೈ BS ರೋಮನ್. ಥ್ಯಾಂಕ್ ಯು ಆಲ್. ಮಾಡರೇಟರ್ ಕಮಲಾಕ್ಷಿ ಮ್ಯಾಮ್, GPT ಬ್ಯಾಂಗ್ಳೂರ್. ಸಬ್ಜೆಕ್ಟ್ ಎಕ್ಸ್ಪರ್ಟ್ ನಿವೇದಿತಾ ಮ್ಯಾಮ್, GRICP ಬ್ಯಾಂಗ್ಳೂರ್. ಕಂಟೆಂಟ್ ಡೆವಲಪರ್ ಗೋವಿಂದ್, WPT GWPT ಗುಲ್ಬರ್ಗ. ಮತ್ತು
ಕಂಟೆಂಟ್ ಡೆವಲಪರ್ ಪಾವನ ಪಿ GWPT ಬ್ಯಾಂಗ್ಳೂರ್, ಕಂಟೆಂಟ್ ಡೆವಲಪರ್ ಚಿಕ್ಕಣ್ಣ GPT ಚಿಂತಾಮಣಿ. ಓಕೆ, ಥ್ಯಾಂಕ್ ಯು ಆಲ್.